ಎಲ್ಲರಿಗೂ ಜಯಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಸ್ಪೆಷಲ್ ಗೋಧಿ ಲಾಡು. ಬೇಕಾಗಿರುವ ಸಾಮಗ್ರಿಗಳು: ಗೋಧಿ ಹಿಟ್ಟು, ಬೆಲ್ಲ, ಹಾಲು, ತುಪ್ಪ, ಖರ್ಜೂರ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಪುಡಿ. ಮಾಡುವ ವಿಧಾನ: ಮೊದಲಿಗೆ ಕೆಲವು ಪ್ರಿಪ್ರೇಷನ್ ಮಾಡ್ಕೊಬೇಕು. ಯಾಕಂದರೆ ಒನ್ಸ್ ಲಾಡು ಸ್ಟಾರ್ಟ್ ಮಾಡಿದ ಮೇಲೆ ಚಿಕ್ಕ ಚಿಕ್ಕ ಕೆಲಸ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಮೊದಲಿಗೆ ಒಂದು ದೊಡ್ಡ ಲೋಟ ಹಾಲನ್ನ ಚೆನ್ನಾಗಿ ಕಾಯಿಸಿಟ್ಕೊಳ್ಳೋಣ. ಜೊತೆಗೆ 2 ಅಚ್ಚು ಬೆಲ್ಲನ ತುರಿದಿಟ್ಕೊಳ್ಳಿ. ಈ ವಾರ ಗೋಧಿ ಲಾಡುನೇ ಯಾಕೆ ಮಾಡ್ತಿದ್ದೀನಿ ಅಂದರೆ ವರಮಹಾಲಕ್ಷ್ಮಿ ಅಮ್ಮನವರಿಗೆ ತುಂಬ ಇಷ್ಟ. ಸೊ ನೀವು ಗೋಧಿ ಲಾಡು ಮಾಡಿ ಅಮ್ಮನವರ ಕೃಪೆಗೆ ಪಾತ್ರರಾಗಲಿ ಅಂತ. ತುರ್ಕೊಂಡಿರೋ ಬೆಲ್ಲ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಬೆಲ್ಲ ತುರ್ಕೊಳ್ಳಿಕ್ಕೂ ಒಂದು ಕಾರಣ ಇದೆ. ಮುಂದೆ ವಿಡಿಯೋ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗತ್ತೆ. ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡೋಣ. ಯಾವುದೇ ಸ್ವೀಟ್ ಇರಲಿ, ದ್ರಾಕ್ಷಿ ಗೋಡಂಬಿನ ಮಾತ್ರ ತುಪ್ಪದಲ್ಲೇ ಫ್ರೈ ಮಾಡ್ಕೊಬೇಕು. ತಿನ್ನುವಾಗ ದ್ರಾಕ್ಷಿ ಗೋಡಂಬಿ ಅಲ್ಲಲ್ಲಿ ಸಿಗುವಾಗ ತುಪ್ಪದ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಕಡಾಯಿ ಕಾಯಕ್ಕೆ ಇಟ್ಕೊಂಡು 100 ಗ್ರಾಮ್ ತುಪ್ಪ ಹಾಕೋಣ. ತುಪ್ಪ ಕಾಯ್ದ ನಂತರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅರ್ಧ kg ಗೋಧಿ ಹಿಟ್ಟು ಹಾಕ್ಕೊಳ್ಳೋಣ. ಕಾದಿರೋ ತುಪ್ಪಕ್ಕೆ ಗೋಧಿ ಹಿಟ್ಟು ಹಾಕ್ಕೊಂಡು ಹುರ್ಕೊಳ್ಳೋಣ. ಕೇಸರಿ ಬಾತು ಉಪ್ಪಿಟ್ಟಿಗೆ ರವೆ ಹೇಗೆ ಹುರ್ಕೊಳ್ತೀವೋ ಅದೇ ಥರ ಗೋಧಿ ಹಿಟ್ಟನ್ನು ಹುರ್ಕೊಳ್ಳೋಣ. ಗೋಧಿ ಹಿಟ್ಟು ಈಗಲೇ ಬೇಯಬೇಕು. ಸೊ 10ರಿಂದ 15 ನಿಮಿಷದವರೆಗೆ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಗೋಧಿ ಹಿಟ್ಟು ಮತ್ತೆಲ್ಲೂ ಕುಕ್ ಮಾಡೋಂಗಿಲ್ಲ. ಗೋಧಿ ಹಿಟ್ಟು ಬೆಂದಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗತ್ತೆ ಅಂದರೆ ನೋಡಿ, ಒಂದು ಒಳ್ಳೆ ಗೋಲ್ಡನ್ ಬ್ರೌನ್ ಕಲರಿಗೆ ಬಂದಿದೆ. ಹಾಗೆ ಗೋಧಿ ಹಿಟ್ಟು ಬೆಂದಿರುವಂಥ ಘಮ ಕೂಡ ನಿಮಗೆ ಗೊತ್ತಾಗತ್ತೆ. ಏಲಕ್ಕಿ ಪುಡಿ 1 ಸ್ಪೂನ್ ಹಾಕೋಣ. ಗೋಧಿ ಹಿಟ್ಟು ಬೆಂದ ಮೇಲೆ ಅಂಟಾಗಿಲ್ಲದೆ ಬಿಡಿ ಬಿಡಿಯಾಗಿ ಕೆಂಪಾಗಿ ಕಾಣುತ್ತೆ. ಈಗ ಗೋಧಿ ಹಿಟ್ಟು ಬೆಂದು ರೆಡಿಯಾಗಿದೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಪಾತ್ರೆ ಕೆಳಗಿಳಿಸ್ಕೊಂಡು ತುಂಬ ಬಿಸಿನೂ ಇರಬಾರ್ದು, ಪೂರ್ತಿ ತಣ್ಣಗೂ ಆಗಬಾರ್ದು. ಆಗ ನಾನಿಲ್ಲಿ 50 ಗ್ರಾಮ್ ಹಸಿ ಖರ್ಜೂರ, 50 ಗ್ರಾಮ್ ಗೋಡಂಬಿ, 50 ಗ್ರಾಮ್ ದ್ರಾಕ್ಷಿ ಹಾಕಿದ್ದೀನಿ. ನಿಮಗೆ ಸ್ವಲ್ಪ ಜಾಸ್ತಿ ಬೇಕಂದಲ್ಲಿ ಹಾಕೊಬೋದು. ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊನೆಯಲ್ಲಿ ಬೆಲ್ಲ ಹಾಕಿ ಮಿಕ್ಸ್ ಮಾಡೋಣ. ಬೆಲ್ಲನ ಕೊನೆಯಲ್ಲೇ ಹಾಕ್ಕೊಳ್ಳಿ. ಯಾಕಂದರೆ ಬಿಸಿ ಇರುವಾಗ ಹಾಕಿದ್ರೆ ಬೆಲ್ಲ ಕರಗಿ ಮಿಕ್ಸು ಅಂಟಂಟಾಗುತ್ತೆ ಮತ್ತು ತಿನ್ನೋಕ್ಕೂ ಅಷ್ಟು ರುಚಿ ಅನಿಸಲ್ಲ. ಗೋಧಿ ಹಿಟ್ಟು, ಡ್ರೈ ಫ್ರೂಟ್ಸು, ಬೆಲ್ಲ ಎಲ್ಲ ಒಂದು ಹದವಾಗಿ ಮಿಕ್ಸ್ ಆಗಬೇಕು. ನೋಡಿ, ಈ ಮಿಕ್ಸ್ಚರು ತುಂಬ ಚೆನ್ನಾಗಿ ಕಂಪೋಸ್ ಆಗಿದೆ.
ಮೊದಲಿಗೆ ಕಾಯಿಸಿಟ್ಕೊಂಡಿದ್ರಲ್ಲ ಆ ಹಾಲನ್ನು 5 ಲಾಡು ಕಟ್ಟುವಷ್ಟು ಹಿಟ್ಟು ನೆನೆಸ್ಕೊಳ್ಳಿ. ತುಂಬ ಜಾಸ್ತಿ ಹಾಲು ಹಾಕ್ಕೊಳ್ಬಾರ್ದು. ಲಾಡು ಬರುವಷ್ಟು ಹಾಲು ಚಿಮ್ಕಿಸ್ಕೊಂಡು ಲಾಡು ಕಟ್ಟಬೇಕು. ಗೋಧಿ ಹಿಟ್ಟಿನ ಲಾಡು ರೆಡಿ. ತಾಯಿ ವರಮಹಾಲಕ್ಷ್ಮಿ ನಮ್ಮೆಲ್ಲ ವೀಕ್ಷಕರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.